ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಬೆಂಗಳೂರು ನಗರದಲ್ಲಿರುವ ಸೋಮೇಶ್ವರ ಸ್ವಾಮಿ ದೇವಸ್ಥಾನವನ್ನು ನೋಡಿಕೊಂಡು ಬರೋಣ. ಬೆಂಗಳೂರು ನಗರ ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿ. ಇದು ಸೋಮೇಶ್ವರ ಸ್ವಾಮಿ ದೇವಸ್ಥಾನ. ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಈ ಒಂದು ಸ್ಥಳ. ಬೆಂಗಳೂರು ನಗರಕ್ಕೆ ಉದ್ಯಾನ ನಗರ ಹಾಗೆ ಭಾರತದ ಸಿಲಿಕಾನ್ ಕಣಿವೆ, ಸಿಲಿಕಾನ್ ಸಿಟಿ ಅಂತ ಕರೀತಾರೆ. ಈ ಬೆಂಗಳೂರು ನಗರ ನಾಡಪ್ರಭು ಕೆಂಪೇಗೌಡರಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಒಂದು ಸ್ಥಳ. ಇದನ್ನು ಬೆಂದಕಾಳೂರು ಅಂತ ಕರೀತಾ ಇದ್ದರು. ಆ ಬೆಂದಕಾಳೂರು ಇವಾಗ ಬೆಂಗಳೂರು ಅಂತ ಕರೀತಾರೆ. ಕರ್ನಾಟಕದ ಅತಿ ದೊಡ್ಡ ನಗರ ಇದು. ಹಾಗೆ ಕರ್ನಾಟಕದ ರಾಜಧಾನಿಯೂ ಕೂಡ ಇದೆ. ಈ ಬೆಂಗಳೂರು ನಗರದಲ್ಲಿ ಅನೇಕ ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ. ಅದರಲ್ಲಿ ಒಂದು ಪ್ರಮುಖ ದೇವಸ್ಥಾನ ಇದು ಹಲಸೂರು ಹತ್ತಿರ ಇರತಕ್ಕಂಥದ್ದು. ಹಲಸೂರಿನಲ್ಲಿರುವ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನವು ಕೂಡ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಈ ದೇವಸ್ಥಾನವನ್ನು ಯಾರು ಕಟ್ಟಿದ್ದಾರೆ ಅನ್ನೋ ಒಂದು ಇತಿಹಾಸದ ಬಗ್ಗೆ ನಾವು ತಿಳಿದುಕೊಳ್ಬೇಕು ಅಂತಂದರೆ ಇಲ್ಲಿ ಹಲವಾರು ಮೂಲೆಗಳು ಬರ್ತಾವೆ. ಕೆಲವೊಂದಿಷ್ಟು ಮೂಲೆಗಳ ಪ್ರಕಾರ ನಾವು ನೋಡೋದಾದರೆ, ಹಿಂದೆ ಈ ನಾಡಪ್ರಭು ಕೆಂಪೇಗೌಡ ಬೇಟೆಗಾಗಿ ಬಂದಾಗ ಅವರು ವಿಶ್ರಾಂತಿಗಾಗಿ ಕುಳಿತಾಗ ಕನಸಲ್ಲಿ ದೇವರು ಬಂದು ಹೀಗೆ ಹೇಳಿದಾಗ ಅವರು ಅಲ್ಲಿ ದೇವಸ್ಥಾನವನ್ನು ಕಟ್ಟಿಸಿದರು ಅಂತ ತಿಳ್ಕೊಂಡು, ಅಂದರೆ ನಾಡಪ್ರಭು ಕೆಂಪೇಗೌಡರು ಕಟ್ಟಿಸಿದರು ಅಂತ ತಿಳ್ಕೊಂಡು ಒಂದು ಮೂಲ ಹೇಳುತ್ತೆ. ಹಾಗೆ ಇನ್ನೊಂದು ಮೂಲದ ಪ್ರಕಾರ ನಾವು ನೋಡೋದಾದರೆ, ಯಲಹಂಕದ ನಾಡಪ್ರಭು ಜಯಪ್ಪಗೌಡ ಅಂತ. ಆ ಜಯಪ್ಪಗೌಡರು ಬೇಟೆ ಆಡ್ತಾ ಬಂದಾಗ ಅಲ್ಲಿ ವಿಶ್ರಾಂತಿಗಾಗಿ ಮಲಗಿದಾಗ ಅವರ ಕನಸಲ್ಲಿಯೂ ಕೂಡ ಹಾಗೆ ದೇವರು ಪ್ರತ್ಯಕ್ಷನಾಗಿ ಇಲ್ಲಿ ಶಿವ ದೇವಸ್ಥಾನವನ್ನು ಕಟ್ಟಿಸಬೇಕು ಅಂತ ಹೇಳಿದಾಗ ಈ ಯಲಹಂಕದ ನಾಡಪ್ರಭು ಜಯಪ್ಪಗೌಡರು ಇಲ್ಲಿ ಈ ದೇವಸ್ಥಾನವನ್ನು ಕಟ್ಟಿಸಿದರು ಅಂತ ತಿಳ್ಕೊಂಡು ಒಂದು ಮೂಲ ಹೇಳುತ್ತೆ. ಹಾಗೆ ಮತ್ತೊಂದು ಮೂಲದ ಪ್ರಕಾರ ನಾವು ನೋಡೋದಾದರೆ, ಚೋಳರ ಕಾಲದಲ್ಲಿ ಈ ದೇವಸ್ಥಾನವನ್ನು ಕಟ್ಟಿದ್ರು. ಮುಂದೆ ಇದು ವಿಜಯನಗರ ಸಾಮ್ರಾಜ್ಯ ಹಾಗೆ ನಾಡಪ್ರಭು ಕೆಂಪೇಗೌಡರ ಕಾಲದಲ್ಲಿ ಇದು ಜೀರ್ಣೋದ್ಧಾರವಾಯಿತು ಅಂತ ತಿಳ್ಕೊಂಡು ಒಂದು ಮೂಲದಲ್ಲಿ ತಿಳಿದು ಬರುತ್ತೆ. ಇದು ಏನೇ ಇರಲಿ, ಇದು ಶಿವ ದೇವಸ್ಥಾನ. ಇದು ಹಿಂದೂಗಳ ಆರಾಧ್ಯ ದೇವನಾಗಿರ್ತಕ್ಕಂಥ ಶಿವನ ಒಂದು ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಒಟ್ಟು 5 ಲಿಂಗಗಳನ್ನು ನಾವು ನೋಡ್ಬೋದು. ಇಲ್ಲಿರ್ತಕ್ಕಂಥ ಕಂಬಗಳನ್ನು ಕೂಡ ನಾವು ಭಾಳ ವಿಶಿಷ್ಟವಾದ ಶೈಲಿಯಲ್ಲಿ ನಿರ್ಮಿಸಿದ್ದಾರೆ. ದೇವಸ್ಥಾನವು ಕೂಡ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಇದು. ಇಲ್ಲಿ 5 ಲಿಂಗಗಳನ್ನು ನಾವು ಇಲ್ಲಿ ನೋಡ್ಬೋದು. ಹಾಗೆ ಕಾಮಾಕ್ಷಿ ಮಂದಿರವನ್ನು, ದೇವಸ್ಥಾನವನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ಕಾಮಾಕ್ಷಿ ಅಮ್ಮನವರ ಒಂದು ದೇವಾಲಯವನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಈ ದೇವಸ್ಥಾನ ಮೆಜೆಸ್ಟಿಕ್ಕಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಇದೆ. ಹಾಗೆ ಈ ದೇವಸ್ಥಾನವನ್ನು ಅನೇಕ ಚಿತ್ರೀಕರಣದ ಸಂದರ್ಭದಲ್ಲಿ ಕೂಡ ಈ ಆವರಣವನ್ನು, ಈ ದೇವಸ್ಥಾನವನ್ನು ತೆಗೆದುಕೊಳ್ಳಲಾಗಿದೆ. ಶಿವರಾಜ್ ಕುಮಾರ ಹಾಗೆ ಸುದೀಪ ಹಾಗೆ ಅನೇಕ ನಟರು ನಟಿಸಿರ್ತಕ್ಕಂಥ ಈ ಚಲನಚಿತ್ರಗಳು ಇಲ್ಲಿ ಚಿತ್ರೀಕರಣಗೊಂಡಿದ್ದಾವೆ ಈ ಒಂದು ದೇವಸ್ಥಾನದಲ್ಲಿ. ಹಾಗೆ ದೇವಸ್ಥಾನದ ಆವರಣದಲ್ಲಿ ಶಿವರಾಜ್ ಕುಮಾರ್ ಅವರ ಓಂ ಚಿತ್ರವು ಕೂಡ ಇಲ್ಲಿ ಚಿತ್ರೀಕರಣವಾಗಿದೆ. ಹಾಗೆ ಸುದೀಪ್ ಅವರ ಚಿತ್ರಗಳು ಕೂಡ ಇಲ್ಲಿ ಚಿತ್ರೀಕರಣವಾಗಿದ್ದಾವೆ. ಒಟ್ಟಾರೆಯಾಗಿ ಅನೇಕ ಚಿತ್ರಗಳ ಒಂದು ಚಿತ್ರೀಕರಣ ಈ ದೇವಾಲಯದಲ್ಲಿ ಆಗಿದೆ. ಈ ದೇವಸ್ಥಾನದಲ್ಲಿರುವ ಈ ಕಂಬಗಳ ಒಂದು ಕಲಾ ಶೈಲಿಯು ಕೂಡ ತುಂಬ ಅದ್ಭುತವಾಗಿ ಮೂಡಿಬಂದಿದೆ.
ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಹಾಗೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.